ಸುಮಾರು 14 ಕೋಟಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯ ಹನುಮಂತಸಾಗರ, ಹನುಮಂತೇಗೌಡನಪಾಳ್ಯ, ಮಾದನಾಯಕನಹಳ್ಳಿ ನಗರಸಭೆ ಕಟ್ಟಡದ ಗುದ್ದಲಿ ಪೂಜೆ, ಸಿದ್ದನ ಹೊಸಹಳ್ಳಿ, ಶ್ರೀಕಂಠಪುರ, ಮಾಧವರ, ಚಿಕ್ಕಬಿದ್ರುಕಲ್ಲು, ಅಂಚೆಪಾಳ್ಯ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಮ ಸದಸೇ ನಮ ಸತದ್ಪತಹೇ ನಮ ಸುಖೀನಾಂ ರೋಗಾನಾಂ ಚಕ್ಷುಷೇ ನಮೋ ದೇವೈ ನಮೋ ಪ್ರಥಮೈ ಸಪ್ರತಃ ಇನ್ನಾರು ಬರ್ರಿ ಎಲ್ಲ ಶಿವಣ್ಣ ಎಲ್ಲಿ ಚಪ್ಪಾಳೆ ಖಂಡಿತ ನೋಡಿ, ಇಷ್ಟು ಜನ ಇದ್ವಿ, ಯಾರು ಅಂತಿಲ್ಲ. ರೆವಿನ್ಯೂ ಸೈಡ್ ಇದ್ರೆ ಎಲ್ಲ ಬಂದಿರೋರು ಉಳಿಕೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಸುಮಾರು 14,85,00,000 ರೂಪಾಯಿ ವೆಚ್ಚದಲ್ಲಿ ಚರಂಡಿ, ರಸ್ತೆ, ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಆದರೆ ಇವತ್ತು ಮಾದನಾಯಕನಹಳ್ಳಿ ಇದು ನಗರಸಭೆ ಭಾಳ ಅಗಾಧವಾಗಿ ಬೆಳೆದಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ರೆವಿನ್ಯೂ ಬಡಾವಣೆಗಳು ಜಾಸ್ತಿ. ಬಡಾವಣೆಗಳು ಮಾಡಿದವರು ಯಾರು ಕೂಡ ಸರಿಯಾಗಿ ಮೂಲಭೂತ ಸೌಕರ್ಯ ಕೊಡದೇ ಇರೋದ್ರಿಂದ ಈ ಪ್ರತಿಯೊಂದು ಬಡಾವಣೆಗೂ ಕೂಡ ರಸ್ತೆ, ಚರಂಡಿ, ಕುಡಿಯೋ ನೀರು, ಬಲ್ಬ್ಗಳು ಇವೆಲ್ಲ ಕೂಡ ಆಗ್ತಕ್ಕಂಥ ಬೇಡಿಕೆ ಭಾಳ ದೊಡ್ಡ ಪಟ್ಟಿಗಳನ್ನೇ ಕೊಡ್ತಾ ಇದ್ದಾರೆ. ನಮ್ಮ ಆಯುಕ್ತರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಆದ್ಯತೆ ಮೇರೆಗೆ 26ನೇ ತಾರೀಕು ಆದಮೇಲೆ ನಮ್ಮ ಎಲ್ಲ ಬಡಾವಣೆಗಳಿಂದ ಮುಖಂಡರನ್ನು ಕರೆದು ಲಭ್ಯ ಇರ್ತಕ್ಕಂಥ ಅನುದಾನದಲ್ಲಿ ಯಾವುದು ಫಸ್ಟ್ ತೊಗೊಬೇಕು ಅಂತೇಳಿ ಅವ್ರನ್ನೇ ಕೇಳಿ ಮೊದಲನೇ ನೆಕ್ಸ್ಟು ಹಂತದ ಕಾಮಗಾರಿಗಳನ್ನು ಸುಮಾರು ಒಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭವನ್ನು ಮಾಡ್ತೀವಿ. ಈಗೇನು ಅಂದರೆ ಈಗ ಕಾವೇರಿ ಕೂಡ ಅಪ್ರೂವಲ್ ಆಗಿದೆ, ಸ್ಯಾನಿಟ್ರಿ ಕೂಡ ಅನುಮೋದನೆಗೋಸ್ಕರ ಹೋಗಿದೆ. ಅದೊಂದು ಸರಿ ಆಗೋಯ್ತು ಅಂದರೆ ಮತ್ತೆ ಎಲ್ಲ ರಸ್ತೆಗಳು ಅಗದಾಕ್ತೀವಿ. ಸ್ಯಾನಿಟ್ರಿ, ಕಾವೇರಿ ಭಾಳ ಇಂಪಾರ್ಟೆಂಟು. ಬಟ್ ಅಲ್ಲಿವರೆಗೂ ನಾವು ಕೂಡ ಸುಮ್ಮನೆ ಇರೋಕ್ಕಾಗಲ್ಲ, ರಸ್ತೆಗಳನ್ನು ಮಾಡ್ತಾ ಇರ್ತೀವಿ. ಸ್ಯಾನಿಟ್ರಿ, ಕಾವೇರಿ ಭಾಳ ಮೇಜರ್ ವರ್ಕ್ ಆಗಬೇಕಾಗಿದೆ. ಕಾವೇರಿಯನ್ನು ಈಗಾಗಲೇ ಮಂಜೂರಿ ಮಾಡ್ಕೊಂಡಿದ್ದೀವಿ. 60 ಕೋಟಿ ಮಂಜೂರಾತಿ ಮಾಡು. 5ನೇ ಹಂತದ ನೀರು ಬರ್ತಾ ಇದೆ, ಯಲಹಂಕದಿಂದ ಬರ್ತದೆ. 6ನೇ ಹಂತದ ಇವತ್ತೇನು ಟೆಂಡರ್ಗೆ ಹೋಗಿದೆ, 6ನೇ ಹಂತದ್ದು ಕೂಡ ಮಾದನಾಯಕನಹಳ್ಳಿಗೆ ಅಲೋಕೇಶನ್ ಕೊಟ್ಟವ್ರೆ. ಅಂದರೆ ಎರಡೂ ಕಡೆಯಿಂದ ಕೂಡ ಕಾವೇರಿ ನೀರು ಮಾದನಾಯಕನಹಳ್ಳಿ ನಗರಸಭೆಗೆ ಬಂದಿರತಕ್ಕಂಥದ್ದು. ಅದು ಭಾಳ ದೊಡ್ಡ ಕಾಮಗಾರಿ. ಸುಮಾರು ಒಟ್ಟು ಅದೆಲ್ಲ ಸೇರಿ 500 ಕೋಟಿ ರೂಪಾಯಿ ಆಗ್ತದೆ ಅದು. ಬಟ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಒಂದಷ್ಟು ಪ್ರಾರಂಭಿಕ ಅನುಮೋದನೆಗಳನ್ನು ನಾನು ತೊಗೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಈ ರಸ್ತೆಗಳಿಗೆ ಸ್ವಲ್ಪ ಗಮನ ಕಡಿಮೆನೇ ನಂದು. ಯಾಕಂದರೆ ತಿರ್ಗಾ ಮತ್ತೆ ಎಲ್ಲ ಅಗದಾಕ್ತೀವಿ. ಸೊ ಆ ದೃಷ್ಟಿಯಿಂದ ಚರಂಡಿಗಳು ಮಿನಿಮಮ್ ಏನು ಮಾಡಬೇಕು ಆ ಕಾಮಗಾರಿಗಳನ್ನು ನಾವು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಇನ್ನೊಂದು ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಜನ ಸ್ವಲ್ಪ ಸಹನೆಯಿಂದ, ಯಾಕಂದರೆ ಎಲ್ಲರೂ ಒಂದು ರೋಡ್ ಆಗ್ತಾಯಿದೆ, ಪಕ್ಕದ ರೋಡ್ ಆಗಲ್ಲ ಅಂತಾರೆ. ಏನೋ ಅನುದಾನ ಬಂದಿದೆಯೋ ಅದಕ್ಕೆ ನಾವು ಆಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಬ್ರದ್ದು ಹಿಂದೆ ಆಗ್ಬೋದು, ಒಬ್ರು ಮುಂದೆ ಆಗಿರ್ಬೋದು. ಬಟ್ ಎಲ್ಲ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು. ಇವಾಗ ಸರ್ಕಾರ ನನ್ನದೇ ಇದ್ದಿತ್ತು ಅಂದರೆ ಸ್ವಲ್ಪ ಜೋರಾಗಿ ಕೇಳ್ಬೋದಾಗಿತ್ತು ನೀವು. ಆದರೆ ಇವತ್ತು ಸರ್ಕಾರ ಬೇರೆ ಐತೆ, MLA ನಾನಿದ್ದೀನಿ. ಗೊತ್ತಲ್ಲ ನಿಮಗೆ, ಈಗ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಅನುದಾನಗಳ ಕೊರತೆ ಐತೆ. ಅಂಗನವಾಡಿ ಟೀಚರ್ಸ್ಗೂ ಸಂಬಳ ಕೊಟ್ಟಿಲ್ಲ, ಹಾಲಿಗೆ ಸಹಾಯಧನ ಕೊಟ್ಟಿಲ್ಲ. ಈ ಥರ ಹೇಳ್ತಾ ಹೋದರೆ ಭಾಳ ದೊಡ್ಡದೈತೆ. ಅದೊಂದು ಪೊಲಿಟಿಕಲ್ ಮಾತಾಡೋದು ಬೇಡ ಅಂತೇಳಿ ನಾನು ಕೂಡ ಏನು ಮಾತಾಡೋಕ್ಕೆ ಹೋಗ್ತಾಯಿಲ್ಲ. ಖಂಡಿತವಾಗಿ ಕೂಡ ನಾನು ಇರೋವರೆಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಸರ್ಕಾರ ಯಾವುದೇ ಇರಲಿ ಒಂದು ಹೆಚ್ಚಿನ ಅನುದಾನವನ್ನು ತಂದು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಅದರ ಅಂಗವಾಗಿ ಪೂಜೆಗಳು ಮಾಡಿದ್ದೀನಿ. SIR ನಮ್ಮ ರಾಜ್ಯದಲ್ಲಿ ಒಂಥರ ಗೊಂದಲದ ಗೂಡಾಗಿದೆ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ SIR ಕೆಲವರಿಗೆ ಮಸೀದಿಗಳಲ್ಲೇ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರಿಗೆಲ್ಲ ಕೂಡ ಒಂದು ತಂಡವನ್ನು ಮಾಡಿಕೊಟ್ಟು ಆ ಫಾರಮ್ಗಳನ್ನು ಫಿಲಪ್ ಮಾಡೋದು ಕೊಡ್ತಾವ್ರೆ. ಮತ್ತು ಇಲ್ಲಿ BLOಗಳು ಕೂಡ SIR ಫಾರ್ಮ್ಗಳನ್ನು ಸರಿಯಾಗಿ ವಿತರಣೆ ಮಾಡದೆ ಈಗಾಗಲೇ ವಿತರಣೆ ಮಾಡಿದ್ದೀವಿ ಅಂತೇಳಿ ಸ್ಕ್ಯಾನಿಂಗಲ್ಲಿ ತೋರಿಸ್ತಾವ್ರೆ. ಆದರೆ ಭಾಳಷ್ಟು ಮನೆಗಳಿಗೆ ಇನ್ನೂ ಕೂಡ ಒಂದು ಅಪ್ಲಿಕೇಶನ್ಗಳು ಫಾರಮ್ ಏನೈತೆ ಇಮ್ಯುನೈಸೇಷನ್ ಫಾರಮ್ಗಳು ಇನ್ನೂ ತಲುಪಿಲ್ಲ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಅವರಾಗಿ ಬರ್ತಾರೆ ಅನ್ನೋದು ಕಾಯೋದು ಬೇಡ. ಯಾಕಂದರೆ ಅವ್ರು ಎಲ್ಲವನ್ನೂ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು. ವೋಟರ್ ಲಿಸ್ಟು ವೋಟ್ ಮಾಡಿಸ್ಕೊಳೋದು ಭಾಳ ಇಂಪಾರ್ಟೆಂಟ್. 25 ವರ್ಷಕ್ಕೊಂದು ಸರಿ ಬಂದಿರತಕ್ಕಂಥದ್ದು. ನಾವೇ BLOಗಳು ಎಲ್ಲಿರ್ತಾರೆ ಮತ್ತು ಪೊಲಿಟಿಕಲ್ ಪಾರ್ಟಿಯಿಂದ BLO2ಗಳನ್ನೂ ಮಾಡಿದ್ವಿ, ಒಂದೊಂದು ಬೂತ್ಗೂ ಮಾಡಿದ್ವಿ. ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಫಾರಮ್ ತೊಗೊಂಡು 8ನೇ ತಾರೀಕು ಒಳಗಡೆ ವಾಪಸ್ ಕೊಡಬೇಕು. 8ರವರೆಗೂ ಕಾಯೋಂಗಿಲ್ಲ. ಯಾಕಂದರೆ ಪ್ರತಿನಿತ್ಯ 50 ಮಾತ್ರ ಅಪ್ಲಿಕೇಶನ್ ತೊಗೊತಾರೆ ಒಂದು ಬೂತಿಂದ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ನಿಮ್ಮ ಜವಾಬ್ದಾರಿ, ಕರ್ತವ್ಯ. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಬಿಜೆಪಿ ಮುಖಂಡರುಗಳು, ನಗರಸಭಾ ಅಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.